ಸಂವಿಧಾನ ರಚನೆ ಸಭೆ ಕಾರ್ಯ ಹಾಗೂ ಸಂವಿಧಾನ ಅಂಗೀಕಾರ. ಮೊದಲು ಸಂವಿಧಾನ ಅಂತಿಮ ಕರಡು ಪ್ರತಿ ಪರಿಷ್ಕರಣೆ ಹೆಂಗೆ ಪರಿಷ್ಕರಣೆ ಮಾಡಿದ್ರು ಅಂತ ಮೊದಲು ಓದಿದ್ರು. ಸಂವಿಧಾನ ಕರಡು ಸಮಿತಿ ಅಂತಿಮ ಕರಡು ತಯಾರಿಸಿ 1948 ನವೆಂಬರ್ 4 ಮೊದಲು ಕರಡು ಪ್ರತಿ ಓದಿತ್ತು. ಯಾವಾಗ ಓದಿರೋ ಕೇಳಿದ್ರೆ ಫಸ್ಟ್ ಟೈಮ್ ಅವ್ರ ಕರಡು ಪ್ರತಿ ಇತ್ತು. ಯಾವಾಗ ಓದಿರೋ ಕೇಳಿದ್ರೆ ನೆನ್ಪಿಡಬೇಕು 1948 ನವೆಂಬರ್ 4 ಅಷ್ಟೇ. 48ನೇ ತಾರೀಕು 1948 ವರ್ಷ ನವೆಂಬರ್ 4ನೇ ತಾರೀಕು. 1948 ನವೆಂಬರ್ 4 ಮೊದಲು ಕರಡು ಪ್ರತಿ ಓದಿತ್ತು. ಓಕೆ, ಇದರ ಬಗ್ಗೆ 1948 ನವೆಂಬರ್ 9 ಇದ್ರ ಬಗ್ಗೆ ಡಿಸ್ಕಸ್ ನಡೀತಾರೆ. ಇದರ ಬಗ್ಗೆ 1948 ನವೆಂಬರ್ 9ವರೆಗೆ 5 ದಿನಗಳ ಚರ್ಚೆ ನಡೆದು ಸಾಕಷ್ಟು ಬದಲಾವಣೆ ಮಾಡಲಾಗಿತ್ತು. ಸಿಂಪಲ್ ಸ್ಟೋರಿ. 1948 ನವೆಂಬರ್ 4 ಅವರು ಪ್ರತಿಯನ್ನು ಓದಿದರು. ಮತ್ತು ನವೆಂಬರ್ 9 5 ದಿನ ಕಾಲ ಅವರು ಸಾಕಷ್ಟು ಬದಲಾವಣೆ, ಅದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾಡಿ ಬದಲಾವಣೆ ಮಾಡಿದರು ಅಂತ ಹೇಳ್ಬೋದು. ಎರಡನೇ ಓದು 1948 ನವೆಂಬರ್ 15 ನೆನಪಿಡ್ಕೊ. ಎರಡನೇ ಓದು 1948. ಓಕೆ, 1948 ಅದೇ ವರ್ಷ ನವೆಂಬರ್ 15 ಎರಡನೇ ಬಾರಿ ಕರಡು ಪ್ರತಿ ಓದಲಾಗಿತ್ತು. ನೆನಪು ಮಾಡ್ಕೊ. 1948 ನವೆಂಬರ್ 15 ಎರಡನೇ ಬಾರಿ ಕರಡು ಪ್ರತಿ ಓದಲಾಗಿತ್ತು. ಈ ಸಂದರ್ಭದಲ್ಲಿ 7653 ತಿದ್ದುಪಡಿ ಮನವಿ ಮಾಡಲಾಗಿತ್ತು. ಈ ಸಿಚುವೇಶನ್ದಾಗ 7653 ತಿದ್ದುಪಡಿ ಮನವಿ ಮಾಡಲಾಗಿತ್ತು. ಅಂದರೆ ಅದನ್ನು ತಿದ್ದುಪಡಿ ಮಾಡಬೇಕು ಅಂತ ಕೆಲವೊಂದು ಮನವಿಗಳು ಬಂದಿತ್ತು ಅಂತ ಹೇಳ್ಬೋದು. ಅವುಗಳಲ್ಲಿ 2475 ತಿದ್ದುಪಡಿಗಳನ್ನು ಅವುಗಳಲ್ಲಿ 2475 2475 ತಿದ್ದುಪಡಿಗಳನ್ನು 1949 ಅಕ್ಟೋಬರ್ 17ವರೆಗೆ ಚರ್ಚಿಸಿ ತಿದ್ದುಪಡಿ ಮಾಡಲಾಗಿತ್ತು. ಅವುಗಳಲ್ಲಿ ಎಷ್ಟೇನೆಲ್ಲ 7653 ತಿದ್ದುಪಡಿ ಮನವಿ ಮಾಡಲಾಗಿತ್ತು. 7653 ತಿದ್ದುಪಡಿ ಮನವಿ ಮಾಡಲಾಗಿತ್ತು. ಅವುಗಳಲ್ಲಿ 2475 ತಿದ್ದುಪಡಿಗಳನ್ನು ಅವುಗಳಲ್ಲಿ 2475 ತಿದ್ದುಪಡಿಗಳನ್ನು 1949 ಅಕ್ಟೋಬರ್ 17 ಚರ್ಚಿಸಿ ತಿದ್ದುಪಡಿ ಮಾಡಲಾಗಿತ್ತು. ನೆಕ್ಸ್ಟು ಅಕ್ಟೋಬರ್ 17 ಚರ್ಚಿಸಿ ಕೆಲವೊಂದು ತಿದ್ದುಪಡಿ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಮೂರನೇ ಓದು 1949 ನವೆಂಬರ್ 14. ಮೂರನೇ ಓದು 1948 ಒಂದು ವರ್ಷ ಬಿಟ್ಟು. ಮೂರನೇ ಓದು 1949 ಮೂರನೇ ಓದು 1949 ನವೆಂಬರ್ 14 ಮೂರನೇ ಬಾರಿ ಓದಲಾಗಿತ್ತು. ಸಂವಿಧಾನ ರಚನೆ ಸಭೆ ಕೊನೆಯ ಸಭೆ 2 ವರ್ಷ 11 ತಿಂಗಳು 18 ದಿನ ಕಾಲ ರಚಿಸಲಾಗುತ್ತೆ. ಸಂವಿಧಾನ ನಾವು ಅದಕ್ಕೆ ರಚಿಸೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಂಡಿವಿ ಅಂದರೆ ಸಿಂಪಲ್ 2 ವರ್ಷ 11 ತಿಂಗಳು 18 ದಿನ ಕಾಲ ರಚಿಸಲಾಗಿತ್ತು. ಸಿಂಪಲ್ 2 ವರ್ಷ 11 ತಿಂಗಳು 18 ದಿನ ಕಾಲ ರಚಿಸಲಾಗಿತ್ತು. ಈ ಅವಧಿಯಲ್ಲಿ ಸಂವಿಧಾನ ಸಭೆ ಇದು ಸಿಚುವೇಶನ್. ಈ ಅವಧಿಯಲ್ಲಿ ಸಂವಿಧಾನ ರಚನಾ ಸಭೆ 11 ಅಧಿವೇಶನ ಜರುಗಿದವು. ಅಂದರೆ ಇದೇ ಟೈಮಾಗ 11 ಅಧಿವೇಶನ ಜರುಗಿತು ಅಂತ ಹೇಳ್ಬೋದು. ರಚನಾ ಸಭೆಯದು ಒಟ್ಟು 166 ದಿನ ಸಮಾವೇಶಗೊಂಡಿತ್ತು. ಎಷ್ಟು ಸಮಾವೇಶಗೊಂಡಿದ್ದು? 166 ಸಮಾವೇಶ.
ಒಟ್ಟು 166 ದಿನ ಸಮಾವೇಶಗೊಂಡಿತು. ಒಟ್ಟು 166 ದಿನ ಸಮಾವೇಶಗೊಂಡಿತ್ತು. 11ನೇ ಅಧಿವೇಶನ 1949 ನವೆಂಬರ್ 14 26ರವರೆಗೂ 126 ಸಂವಿಧಾನ ಅಂತಿಮ ಪ್ರತಿ ಸಿದ್ಧಗೊಂಡಿತ್ತು. 11ನೇ ಅಧಿವೇಶನ ನಡೆದ ಟೈಮ್ದಾಗ ಅಲ್ಲಿ 1949 ನವೆಂಬರ್ 14ರಂದು ಮೂರನೇ ಬಾರಿ ಓದಲಾಗಿತ್ತಲ್ಲ, ಆ ಮೂರನೇ ಬಾರಿ ಓದೋ ಟೈಮಾಗ 26 ನಡೀತು. ನವೆಂಬರ್ 26ರಿಂದ ಸಂವಿಧಾನ ಅಂತಿಮ ಪ್ರತಿ ಸಿದ್ಧಗೊಂಡಿತ್ತು. ಅಂಗೀಕಾರ ಕರಡು ಪ್ರತಿ 1949 ನವೆಂಬರ್ 26ರಂದು ಅಂಗೀಕರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆ 284 ಮಂದಿ ಹಾಜರಿದ್ದು. ಈ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆಯು 284 ಮಂದಿ ಹಾಜರಿದ್ದು. ನಮಗೆ ಕನ್ನಡ ನಮಗೆ ಸಂವಿಧಾನ ಅಂಗೀಕರಿಸಲಾಗುತ್ತೆ 1949 ನವೆಂಬರ್ 26ರಿಂದ ನಾವು ಅಂಗೀಕರಿಸಲಾಗುತ್ತೆ. ಆವಾಗ ಸಂವಿಧಾನ ಸಭೆ ಎಷ್ಟು ಸದಸ್ಯರು ಹಾಜರಿದ್ದು ಕೇಳ್ತಾರೆ. 284 ನೆನಪಿಡಬೇಕು. 284 ಸಂವಿಧಾನ ರಚನಾ ಸಭೆ 284 ಮಂದಿ 284 ಈ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆ 284 ಮಂದಿ ಹಾಜರಿದ್ದು ಅಂತಿಮ ಪ್ರತಿಗೆ ಸಹಿ ಹಾಕಿದ್ರು. ನಾವೆಲ್ಲ ಸದಸ್ಯರು ಸಹಿ ಹಾಕಿದ್ರು ಅಂತ ಹೇಳ್ಬೋದು. ಆ ಪ್ರತಿಗೆ ಸಹಿ ಹಾಕಿದ್ರು ಅಂತ ಹೇಳ್ಬೋದು. ಕೈ ಬರಲಿರುವ ಸಂವಿಧಾನ. ಭಾರತ ಸಂವಿಧಾನ ಕೈ ಬರಲಿರುವ ಅತಿ ದೊಡ್ಡ ಸಂವಿಧಾನ ಆಗಿದೆ. ಕೈ ಮುಖ ಬರೆಯಲಾಗಿದ್ದಂಥ ನಮ್ಮ ಸಂವಿಧಾನ. ಮೂಲದಲ್ಲಿ ಇದನ್ನು ಟೈಪ್ ಮಾಡಲಿಲ್ಲ. ಅಂದರೆ ಮೂಲದಲ್ಲಿ ಟೈಪ್ ಮಾಡಲಿಲ್ಲ. ಮೂಲದಲ್ಲಿ ಇದನ್ನು ಟೈಪ್ ಮಾಡಲಿಲ್ಲ ಅಥವಾ ಪ್ರಿಂಟ್ ಮಾಡಲಿಲ್ಲ. ಇದನ್ನು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಸಂಪೂರ್ಣ ಕೈ ಬರೆದು ಇದು ಕೈಯಲ್ಲಿ ಬರೆಯಲಾಗಿತ್ತು. ಇದು ಪ್ರಿಂಟ್ ಅಥವಾ ಇನ್ನೊಂದು ಟೈಪ್ ಮೂಲಕ ಮಾಡಲಿಲ್ಲ ಅಂತ ಹೇಳ್ಬೋದು. ಇದನ್ನು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಸಂಪೂರ್ಣ ಕೈ ಬರಹದಲ್ಲಿ ಬರೆದು ಕಾಲಿಗ್ರಾಫ್ ಮಾಡಲಾಗಿದೆ. ಈ ಕೈ ಬರಹ ಇದನ್ನು ಕೈ ಬರಹದಲ್ಲಿ ಪೂರ್ತಿಯಾಗಿ ಬರೆದವರು ಯಾರಂದರೆ ಪ್ರೇಮ್ ಬಿಹಾರಿ ನಾರಾಯಣ್ ರಜೈದ್. ನೆನಪಿಡಬೇಕು. ಈ ಸಂವಿಧಾನ ಕೈ ಬರಹದಲ್ಲಿ ಪೂರ್ತಿಯಾಗಿ ಬರೆದವರು ಯಾರು ನೆನಪಿಡಬೇಕು. ಪ್ರೇಮ್ ಬಿಹಾರಿ ನಾರಾಯಣ್ ರಜೈದ. ಇದನ್ನು ಡೆಹ್ರಾಡೂನ್ನಲ್ಲಿ ಮುದ್ರಿಸಿ ಪೊಲಿಗ್ರಾಫಿ ಮಾಡಲಾಗಿದೆ. ಡೆಹ್ರಾಡೂನಲ್ಲಿ ಕೇಳ್ತಾರೆ. ಡೆಹ್ರಾಡೂನ್ ನೆನಪಿಡ್ಕೊ. ನಂತರ ಇದನ್ನು ಡೆಹ್ರಾಡೂನಲ್ಲಿ ಮುದ್ರಿಸಿ ಪ್ರಿಂಟ್ ಮಾಡಿ ಪೊಲಿಗ್ರಾಫ್ ಮಾಡಲಾಗಿತ್ತು. ಪ್ರತಿ ಫೋಟೋ ಕಲಾತ್ಮಕವಾಗಿದ್ದು ಕೆಲವೊಂದು ಕಲಾತ್ಮಕ ಡಿಸೈನ್ ಮಾಡಿರೋಂತ ಹೇಳ್ಬೋದು. ಮೂಲ ಸಂವಿಧಾನ ಪ್ರತಿ ಫೋಟೋ ಕಲಾತ್ಮಕವಾಗಿದ್ದು ಸಿಂಗರಿಸಲಾಗಿದ್ದು. ಕೋಲ್ಕತ್ತಾದ ಶಾಂತಿನಿಕೇತನ ಕಲಾವಿದರು. ಯಾರು ಕಲಾವಿದರು? ಕೋಲ್ಕತ್ತಾದ ಶಾಂತಿನಿಕೇತನ ಕಲಾವಿದರು ಪುರಾಣ ಮತ್ತು ಇತಿಹಾಸ ಚಿತ್ರಗಳನ್ನು ಬರೆದಿದ್ದಾರೆ. ನೆನಪಿಡ್ಕೊ. ಸಿಂಪಲ್. ಕೋಲ್ಕತ್ತಾದ ಶಾಂತಿನಿಕೇತನ ಕಲಾವಿದರೆಲ್ಲ ಪುರಾಣ ಮತ್ತು ಇತಿಹಾಸ ಚಿತ್ರವನ್ನು ಬರೆದಿದ್ದಾರೆ. ರಾಮ್ ಮನೋಹರ್ ಸಿನ್ಹಾ ಮತ್ತು ನಂದಲಾಲ್ ಬೋಸ್ ಅವರು ಕಲಾಕಾರರ ಪ್ರಮುಖರು. ಅಂದರೆ ಆ ಡಿಸೈನ್ ಮಾಡಿರೋ ಪ್ರಮುಖರು ಯಾರು ಇದ್ರೆ ರಾಮ್ ಮನೋಹರ್ ಸಿನ್ಹಾ ಮತ್ತು ನಂದಲಾಲ್ ಬೋಸ್ ಅವರು ಕಲಾಕೃತಿಯಲ್ಲಿ ಪ್ರಮುಖರು ಅಂತ ಹೇಳ್ಬೋದು. ಮೂಲ ಸಂವಿಧಾನವನ್ನು ವಿಲಿಯಂ ಪಟ್ಟಿಗೆ ಸೇರಿಸಲಾಗಿತ್ತು. ಮೂಲ ಸಂವಿಧಾನ ಮೂಲ ಪ್ರತಿಯನ್ನು ವಿಲಿಯಂ ತುಂಬಿದ ಪಟ್ಟಿಗೆ ಸಂಸ್ಕರಿಸಲಾಗಿತ್ತು. ಅದು ಎಲ್ಲಿ ಇಡಲಾಗಿತ್ತು ಅಂತ ಕೇಳಿದಾಗ ಭಾರತ ಸಂವಿಧಾನ ಮೂಲ ಪ್ರತಿಗಳನ್ನು ವಿಲಿಯಂ ತುಂಬಿದ ಪಟ್ಟಿಗೆಯಲ್ಲಿ ಬಾಕ್ಸಲ್ಲಿ ಸೇರಿಸಲಾಗಿದೆ ಅಂತ ಹೇಳ್ಬೋದು. ಸಂವಿಧಾನದಲ್ಲಿ ಭಾಗ ವಿಧಿಗಳ ಅನುಸೂಚಿ. ಮೂಲ ಸಂವಿಧಾನ ಭಾಗ 22. ಭಾಗ ಎಷ್ಟದು? 22. ವಿಧಿಗಳು 395. ಅನುಸೂಚಿ 8.
1949 ನವೆಂಬರ್ 26ರಂದು ಅಂಗೀಕರಿಸಲ್ಪಟ್ಟ ಮೂಲ ಸಂವಿಧಾನ 395 ವಿಧಿಗಳು, 8 ಅನುಸೂಚಿ, 22 ಭಾಗವನ್ನು ಹೊಂದಿರುವಂತೆ ಇರುವುದು. ಇಂಗ್ಲೀಷ್ ಭಾಷೆಯಲ್ಲಿ 1,17,390 ಪದ ಹೊಂದಿದ್ದು, ಇಂಗ್ಲೀಷ್ ಭಾಷೆ ಎಷ್ಟು ಪದವನ್ನು ಕೇಳ್ತಾರೆ? 1,17,390 ಪದ ಹೊಂದಿರುವಂತೆ ಇರ್ಬೋದು. ಇಂಗ್ಲೀಷ್ ವರ್ಡ್ಸ್ ಕೇಳ್ತಾರೆ. ಸಂವಿಧಾನ ಎಷ್ಟು ಇಂಗ್ಲೀಷ್ ವರ್ಡ್ಸ್ ಇದಾವೆ? ಸರಿ ಇಂಗ್ಲೀಷ್ ಭಾಷೆಯಲ್ಲಿ 1,17,369 ಪದಗಳನ್ನು ಕೂಡಿದ್ದು, ಸಂವಿಧಾನ ಅಂಗೀಕರಿಸಿದ ಸಂದರ್ಭದಲ್ಲಿ ಪೌರತ್ವ, ಚುನಾವಣೆ, ತಾತ್ಕಾಲಿಕ ಸಂಸತ್, ಕಿರಿಯ ಶೀರ್ಷಿಕೆ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಸಂವಿಧಾನ ವಿಧಿಗಳಾದ 5, 6, 7, 8, 9, 5, 6, 7, 8, 9, 60, 324, 360 ನೆನಪಿಡಬೇಕು. 5, 6, 7, 8, 9, 5, 6, 7, 8, 9, 60, 324, 366, 367, 60, 324, 366, 367, 320, 380, 380, 389, 390, ವಿಧಿಗಳು ಜಾರಿಗೆ ಬಂದು, ಉಳಿದ ವಿಧಿಗಳು ಸಂವಿಧಾನ ಪೂರ್ಣವಾಗಿ 5 ಜನವರಿ 26 ಜಾರಿಗೆ ಬಂತ ಅಂತ ಹೇಳ್ಬೋದು. ಅಂದರೆ ನಮ್ಮ ಭಾರತದ ಸಂವಿಧಾನವಾಗ 1949 ನವೆಂಬರ್ 26 ಜಾರಿ ಇದು ಅಂಗೀಕರಿಸಲಾಗತ್ತಿಲ್ಲ. ಅವಾಗ ಎಷ್ಟು ವಿಧಿಗಳನ್ನು ನಮಗೆ ಜಾರಿ ಬಂದಿತ್ತು ಅಂತ ಕೇಳಿದಾಗ 16 ವಿಧಿ ಅಂತ. ಎಷ್ಟು? 16 ವಿಧಿಗಳು. ಅವು ಮುಖ್ಯವಾಗಿ 5, 6, 7, 8, 9, 10 ಬರಲ್ಲ, 60 ಬರ್ತೈತಿ. 60, 324, 366, 367, 379, 380, 388, 392 ವಿಧಿಗಳು, 394 ವಿಧಿಗಳು ಅದರಲ್ಲಿ ಜಾರಿ ಬಂದೆ ಅಂತಬೋದು. ಎಷ್ಟು ಇಂಗ್ಲೀಷ್ ಭಾಷೆ ಎಷ್ಟು ಅಲ್ಲಿ ಸೇರಿಸಲಾಗಿದೆ ಕೇಳಿದಾಗ 1,17,390 ಪದ ಪದ ಸೇರಿಸಲಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಪ್ರಸ್ತುತ ಸಂವಿಧಾನ. ಸದ್ಯಕ್ಕೆ ಪ್ರಸ್ತುತ ಸಂವಿಧಾನ ಹೆಂಗಿತ್ತು ಅಂದರೆ 25 ವಿಧಿ, 470 ವಿಧಿ ಭಾಗ. ಪ್ರಸ್ತುತ ಸಂವಿಧಾನ ಭಾಗ 25. ಭಾಗ ಎಷ್ಟು? 25. ಸದ್ಯಕ್ಕೆ ಪ್ರಸ್ತುತ 25 ಅಂತ ಹೇಳ್ಬೇಕು. ಭಾಗ 25. ಭಾಗಗಳು 25. ವಿಧಿಗಳು 470. ವಿಧಿಗಳಷ್ಟು ಕೇಳ್ತಾರೆ. 470 ನೆನಪಿಡ್ಕೊ. ಅನುಸೂಚಿ 12 ಅಂದರೆ 8 ಇತ್ತು 12 ಆಗ್ತೈತಿ. 395 ಇತ್ತು 470 ಆಗ್ತೈತಿ. ಭಾಗ 22 25 ಆಗ್ತೈತಿ. ಭಾರತ ಸಂವಿಧಾನ ಮೂಲತಃವಾಗಿ 22 ಭಾಗ, 8 ಅನುಸೂಚಿ, 190 ವಿಧಿಗಳನ್ನು ಒಳಗೊಂಡಿತ್ತು. ಮೊದಲು ಅಷ್ಟಿತ್ತು. ಆದರೆ 1951 ಜೂನ್ 18 ನೆನಪಿಡಬೇಕು. 1951 ಜೂನ್ 18 1950 ಸಿಂಪಲ್ ಇಷ್ಟೇ. 1951 ಜೂನ್ 18ರಂದು ಸಂವಿಧಾನ ಮೂಲ ತಿದ್ದುಪಡಿ ಮಾಡಲಾಗಿತ್ತು. ಸಂವಿಧಾನ ಮೂಲ ತಿದ್ದುಪಡಿ ಮಾಡಲಾಗುತ್ತೆ ಯಾವಾಗ? ಸಿಂಪಲ್ ನೆನಪಿಡ್ಕೊ. 1951 ಜೂನ್ 18 ಇಷ್ಟೇ. ನಂತರ ಕಾಲಕಾಲ ಭಾರತ ಸಂವಿಧಾನ ಸಂಸತ್ತಿನ ವಿಶೇಷ ಬಹುಮತ ಮೂಲಕ ಮಾಡ್ತಾರೆ, ನೆನಪಿಟ್ಕೋಬೇಕು. ನಂತರ ಕಾಲಕಾಲಕ್ಕೆ ಭಾರತ ಸಂವಿಧಾನವನ್ನು ಸಂಸತ್ತಿನ ವಿಶೇಷ ಬಹುಮತ ಮೂಲಕ ತಿದ್ದುಪಡಿ ಮಾಡುತ್ತಾ ಅನೇಕ ಅಂಶ ಸೇರ್ಪಡೆ ಮಾಡುತ್ತಾ ಕೆಲವು ಅಂಶ ತೆಗೆದುಹಾಕಲಾಗಿದೆ. 2022 ವೇಳೆಗೆ ಭಾರತ 106 ಸದ್ಯಕ್ಕೆ 106 ಅಂತ ಹೇಳ್ಬೇಕು. 106 ಮಾಡ್ಯಾರ. ಇವಾಗ 105 ಐತಿ, 106 ಮಾಡ್ಯಾರ. ಒಂದು ಎಕ್ಸ್ಟ್ರಾ. ಈ 2022 ವೇಳೆಗೆ ಒಟ್ಟು 105 ಬಾರಿ ತಿದ್ದುಪಡಿ ಮಾಡಲಾಗಿತ್ತು. ಆದರೆ ಪ್ರಸ್ತುತ 106 ಇವೆ ಅಂತ ಹೇಳ್ಬೋದು. ಪ್ರಸ್ತುತ ಭಾರತ ಸಂವಿಧಾನ 25 ಭಾಗ ಅನ್ಪಡಿಗೂ. ಪ್ರಸ್ತುತವಾಗಿ ಭಾರತ ಸಂವಿಧಾನ 25 ಭಾಗ, 470 ವಿಧಿಗಳು, 12 ಅನುಸೂಚಿ ಒಳಗೊಂಡಿದೆ ಅಂತ ಹೇಳ್ಬೋದು. ಅಷ್ಟು ಸಂವಿಧಾನ ದಿನ ನವೆಂಬರ್ 26 ಹೆಂಗೆ ಆಚರಿಸ್ತಾರೆ ಅಂತ ಹೇಳ್ಬೋದು.